ಇವತ್ತು ಜಡ್ಜ್ಮೆಂಟ್ ಬಂದಿರೋದು ತುಂಬ ಡೀಟೇಲ್ಡಾಗಿ ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ದಾರೆ. ನನ್ನ ಸಿಂಗಲ್ ಜಡ್ಜ್ ಅವರು ಮೊದಲು ಕಂಪ್ಲೇನೆಂಟ್ ವಾಸ್ ಜಸ್ಟಿಫೈಡ್ ಇನ್ ಫೈಲಿಂಗ್ ಸಚ್ ಎ ಕಂಪ್ಲೇನೆಂಟ್ ವಾಸ್ ಜಸ್ಟಿಫೈಡ್ ಇನ್ ಅಪ್ರೋಚಿಂಗ್ ದ ಗವರ್ನರ್ ಸೀಕಿಂಗ್ ಸ್ಯಾಂಕ್ಷನ್ ಅಂತ ಹೇಳಿದ್ದಾರೆ. The order also says it is the duty of the complainant to seek approval anta. Therefore, there is no fault found in any of the complainants in approaching the governor. ಆಮೇಲೆ 17A of the PC Act Prevention of Corruption ಅಲ್ಲಿ ಅವ್ರು ಹೇಳಿದ್ದಾರೆ ಪೊಲೀಸ್ ಆಫೀಸರ್ನೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. that this could have gone before the governor because ಅವ್ರದ್ದು ಒಂದು ಆರ್ಗ್ಯುಮೆಂಟ್ ಇತ್ತು, ಇಲ್ಲ 17A ಇಟ್ಸ್ ಓನ್ಲಿ ದ ಪೊಲೀಸ್ ಆಫೀಸರ್ ಯಾಕೆಂದರೆ ಹೀ ಈಸ್ ಎಕ್ವಿಪ್ಡ್ ಲೀಗಲಿ ಅಂತ. that has also been negated. ಆಮೇಲೆ ಗವರ್ನರ್ ಟು ಆ್ಯಕ್ಟ್ ವಿತ್ ದಿ ಏಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆನೂ ಅವರು ತೀರ್ಮಾನ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, in exceptional cases the governor can take an independent decision, and what is most important in judgment alli enantandre in this case it projects one such exception anta the judgment says. hangadre ee case alli idu exceptional circumstances alli ಈ ಕೇಸಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳಿದ್ದಾರೆ ಅವ್ರ ಮಾತು ತಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಹಿ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ದಿ ಇಂಡಿಪೆಂಡೆಂಟ್ ಡಿಸಿಷನ್ ದಟ್ ಹಿ ಟುಕ್, the Honorable High Court has held that there can be no fault is found with the independent decision that was taken anta. ಇನ್ನೊಂದು ಆ ಫೈಲ್, internal file was produced before the court. The Honorable High Court has gone through in detail about the file and the contents of the file. ಅವ್ರೇನು ಹೇಳ್ತಾರೆ, ಕಾರಣ ಎಲ್ಲ ಇದೆ ಫೈಲಲ್ಲಿ. ಆ ಕಾರಣ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮುಂದೆ ಫಾರ್ ದ ಫಸ್ಟ್ ಟೈಮ್ ಅದನ್ನು ತಗೊಂಡು ಬರೋದು ಬೇಕಾಗಿರಲ್ಲ. ಅದು ಸ್ಪೆಷಲ್ ಕೋರ್ಟಲ್ಲಿ ದೇ ಕ್ಯಾನ್ ರೇಸ್ ಆಲ್ ದೀಸ್ ಇಶ್ಯೂಸ್. ಆ್ಯಂಡ್ ದಟ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಅವರು ಹೇಳ್ತಿದ್ರು ಗವರ್ನರ್ದು. ಆ್ಯಂಡ್ ಹೈಕೋರ್ಟ್ has held that there is application of mind. In fact, he says that there is abundant application of mind ಅಂತ ಹೇಳ್ತಾರೆ, which means that governor ತುಂಬ ಡೀಟೇಲ್ ಆಗಿ ಇದರಲ್ಲಿ ಹೋಗಿದ್ದಾರೆ. ಸೊ ಯು ಕೆನಾಟ್ ಅಲೆಜ್ ದಟ್ there was non-application of mind ಅಂತ. ಆಮೇಲೆ with respect to opportunity of hearing to be given in a 17A, what the High Court feels is that opportunity of hearing is not required, because what was required was giving the party a notice, giving them an opportunity of responding to what the allegations are. ಅದೆಲ್ಲ ಮಾಡಿದ್ದಾರೆ, ಡೀಟೇಲಾಗಿ ಮಾಡಿದ್ದಾರೆ. ಅಕ್ಯೂಸ್ಡ್ ಅವ್ರದ್ದು ಡೀಟೇಲ್ ರೆಸ್ಪಾನ್ಸ್ ಬಂದಿದೆ. ಸೊ ಇಟ್ ವಾಂಟ್ ಬಿ ರಿಕ್ವೈರ್ಡ್ ಅಂತ ಹೈಕೋರ್ಟ್ ಹೇಳಿದ್ದಾರೆ. ಇನ್ನೊಂದು, ಗವರ್ನರ್ ಹೇಸ್ಟಾಗಿ ಆರ್ಡರ್ ಮಾಡಿದ್ರು, ತುಂಬ ಬೇಗ ಈ ಆರ್ಡರ್ ಮಾಡಿದ್ರು ಅಂತ. ಅದ್ರ ಬಗ್ಗೆನೂ ದ ಕೋರ್ಟ್ ಹೋಲ್ಡ್ಸ್ ದ್ಯಾಟ್ ಇಟ್ ವಾಸ್ ನಾಟ್ ಇನ್ ಹೇಸ್ಟ್. ಇನ್ನೊಂದು, ಬೇಗ ಆರ್ಡರ್ ಮಾಡಿದರೆ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ದಿ ಆರ್ಡರ್ ಶುಡ್ ಬಿ ವಿಶಿಯೇಟೆಡ್. ಸೊ ವಿಚ್ ಮೀನ್ಸ್ ದ್ಯಾಟ್ ಅದು ಬೇಗ ಆದರೆ ಡಿಲೇ ಆದರೆ ಅದಲ್ಲ, ಆರ್ಡರ್ ಸರಿಗಿದೆಯೋ ಇಲ್ವೋ ಅಂತ ಬರೀ ಹೇಳಬೇಕು. ಸೊ ಇಟ್ ಈಸ್ ನಾಟ್ ಡನ್ ಇನ್ ಹೇಸ್ಟ್ ಅಂತ. ಆಮೇಲೆ ದ ಕೋರ್ಟ್ ಹೇಳ್ಡ್ ದ್ಯಾಟ್ ಈ ಆರ್ಡರ್ ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 17A ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ಸ್ ಅಪ್ರೂವಲ್. ಇಟ್ ಡಸ್ ನಾಟ್ ಗೋ ಅಂಡರ್ ದ BNSS, ಯಾಕೆಂದರೆ ಅದರಲ್ಲಿ ಅಂಡರ್ 218 ಇದೆಯಲ್ಲ, ಅದರ ಬಗ್ಗೆ ಎಲ್ಲ ಇದು ಬರೀ 17A ಮೇಲೆ ಅಂತ ಕ್ಲಿಯರ್ ಆಗಿ ಮಾಡಿದ್ದಾರೆ. ಇನ್ನೊಂದು, ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಕೋರ್ಟ್ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ, ದಿ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಅಂತ. ಪೀಪಲ್ ಇನ್ವಾಲ್ವ್ಡ್ ಆರ್ ಫ್ಯಾಮಿಲಿ ಅಂತ ಆರ್ಡರ್ ಬಂದಿದೆ, which means that there is a direct connection, and therefore this is a matter that requires investigation. ಮೇಡಮ್, ನೀವು ಆರ್ಗ್ಯೂ ಮಾಡೋ ಟೈಮಲ್ಲಿ ಒಂದು ಮೆನ್ಷನ್ ಮಾಡ್ತೀರಾ, CM ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ವೈಫು IT ರಿಟರ್ನ್ಸ್ ಮಾಡೋದಿಲ್ಲ, ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟು ಏನಿದೆ ಅದು ಆದಾಯ ತೆರಿಗೆ CM ವೈಫ್ ಕಟ್ಟೋದಿಲ್ಲ, ಹಾಗಾಗಿ ಡೈರೆಕ್ಟ್ ಇನ್ವಾಲ್ವ್ಮೆಂಟು CM ಇದ್ದಾರೆ ಇದರಲ್ಲಿ. ಇಲ್ಲ, I think you got that wrong. My argument was that there are such cases where even if the wife is an income tax assessee, now we were not going on the aspect of whether the wife is an income tax assessee or not. Even in cases where the wife is an income tax assessee and shows that I had income from elsewhere, even then in such circumstances the courts have held that the
ಇನ್ಕಮ್ ದಟ್ ಯು ವುಡ್ ಪ್ರಾಬಬ್ಲಿ ಗೆಟ್ ಫ್ರಮ್ ಅದರ್ ಸೋರ್ಸಸ್ ಅದು ಸಾಲಲ್ಲ. ನಿಮ್ಮದು ಏನು ಈಗ ಬಂದಿದೆಯೋ ವಿತ್ ರೆಸ್ಪೆಕ್ಟ್ ಟು ವಾಟ್ ಯು ಯುಟಿಲೈಸ್ಡ್ ಯುವರ್ ಪವರ್ ಆ್ಯಂಡ್ ಗಾಟ್ ಸರ್ಟನ್ ಸೈಟ್ಸ್ ಅಲೋಕೇಟೆಡ್, ಅದು that is important. That is what I was pointing out. Not about whether she is an income tax assessee or not. Whether or not a wife is. What the courts will go into is, ಅವ್ರಿಗೆ ಈ ಪ್ರಾಪರ್ಟಿ ಹೆಂಗೆ ಬಂತು, ಇದರಲ್ಲಿ ಅವ್ರದ್ದು ಏನು ಸೇಲ್ ಅಮೌಂಟ್ ಆ ಥರ ಏನಿಲ್ಲ. ಯಾಕೆಂದರೆ ಬ್ರದರ್ ಗೇವ್ ಇಟ್ ಟು ಹರ್ ಬೈ ವೇ ಆಫ್ ಗಿಫ್ಟ್ ಡೀಡ್. ಬ್ರದರ್ ಪರ್ಚೇಸ್ ಮಾಡಿರೋದು ಬರೀ 4 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಅವ್ರು ಎಲ್ಲಿಂದ ಪರ್ಚೇಸ್ ಮಾಡಿದ್ರು, ಅವರು ಹಿ ಈಸ್ ದಿ ಓನರ್ ಆಫ್ ದ ಪ್ರಾಪರ್ಟಿ ಅಂತ ಸೇಲ್ ಮಾಡಿದ್ರು, ಬಟ್ ಹಿ ವಾಸ್ ನಾಟ್ ದಿ ಓನರ್ ಆಫ್ ದ ಪ್ರಾಪರ್ಟಿ. ಸೊ ಇದರಲ್ಲಿ ಸ್ವಲ್ಪ ಬೇರೆ ಥರ ಲಿಂಕ್ ಇದೆ. ಇಟ್ ಈಸ್ ನಾಟ್ ಅ ಟ್ರಾನ್ಸಾಕ್ಷನ್ ವೇರ್ ದೆರ್ ಇಸ್ ಎನಿ ಕೈಂಡ್ ಆಫ್ ಮಾನಿಟರಿ ಗೇನ್ಸ್ ಇನ್ವಾಲ್ವ್ಡ್. ಇನ್ ದಿಸ್ ದ ಗೇನ್ಸ್ ದಟ್ ಆರ್ ದೇರ್ ಆರ್ ಬೈ ವೇ ಆಫ್ ಸೈಟ್ಸ್. ಮೇಡಮ್, ಇಲ್ಲಿ ಪ್ರಮುಖವಾಗಿರೋದು ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ತನಿಖೆಯನ್ನು ಇಲ್ಲಿಯ ತನಿಖಾ ಸಂಸ್ಥೆಗಳಿಗೆ ಸಿ ಎಂ ರಾಜೀನಾಮೆ ಕೊಟ್ಟು ತನಿಖೆ ಕೊಡೋದಾದರೆ ಫೇರ್ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ತದೆ ಅಂತ. ಬಟ್ ಸಿ ಎಂ ರಾಜೀನಾಮೆ ಕೊಡದೆ ಇಲ್ಲಿಯ ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತವೆ ಅಂದರೆ ಇದಕ್ಕೆ ನೀವು ಹೋಗ್ತೀರಾ? I will not go into the aspect of whether the CM should tender a resignation or not, because that is not within my scope. ನಾವೇನು ಹೇಳ್ತೀವಿ ಅಂತಂದರೆ, ಇನ್ವೆಸ್ಟಿಗೇಷನ್ ಈಗ ನಡಿಬೇಕು, ಸ್ಪೆಷಲ್ ಜಡ್ಜ್ ಆರ್ಡರ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕು. ವಿ ಹ್ಯಾವೆಂಟ್ ಗಾನ್ ಇನ್ ಟು ದಟ್ ಆಸ್ಪೆಕ್ಟ್ ಇಸ್ ಯೆಟ್. ಯಾಕೆಂದರೆ ಇಫ್ ಇಟ್ ಇಸ್ ಅ ಫೇರ್ ಎನ್ಕ್ವೈರಿ ದಟ್ ಇಸ್ ಬೀಂಗ್ ಕಂಡಕ್ಟೆಡ್, there would be no requirement of seeking CBI probe as such. So I think it is too premature to state that. ಅದ್ರ ಬಗ್ಗೆ ಅವರು ಡಿಸೈಡ್ ಮಾಡಬೇಕು. ದ ಆರ್ಡರ್ ಇಸ್ ಗಾನ್ ಅಗೇನ್ಸ್ಟ್ ದೆಮ್. ಸೊ ವಾಟ್ ಕೈಂಡ್ ಆಫ್ ಆ್ಯಕ್ಷನ್ ದೇ ಆರ್ ಗೋಯಿಂಗ್ ಟು ಟೇಕ್, ಅವ್ರು ಡಿಸೈಡ್ ಮಾಡಲಿ. ನಾವು ಪ್ರಿಪೇರ್ಡ್ ಆಗಿದ್ವಿ ಅಷ್ಟೇ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿರ್ಬೇಕು. ಒಬ್ಬರ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ನ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.